ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದು ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇದ್ದೀರಾ, ನಿಮ್ಮ ವ್ಯಕ್ತಿ ನಿಮ್ಮನ್ನ ಆಲ್ರೆಡಿ ಬ್ಲಾಕ್ ಮಾಡಿದ್ದಾರೆ, ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ, ಕಂಪ್ಲೀಟ್ ಆಗಿ ಕಮ್ಯುನಿಕೇಶನ್ ಕಟ್ ಆಗಿದೆ ಅಂತ ಅಂದರೆ ಈ ಒಂದು ವಿಡಿಯೋ ನಿಮಗಾಗಿ ಅಂತ ನಾನು ಹೇಳ್ಬೋದು. ಸೊ ಸಾಕಷ್ಟು ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡ್ತಾನೆ ಇದ್ರ, ಮ್ಯಾಮ್ ನನ್ನ ವ್ಯಕ್ತಿ ನನ್ನ ಬ್ಲಾಕ್ ಮಾಡಿದ್ದಾರೆ, ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ, ಏನು ಮಾಡೋದು, ಇದೆಲ್ಲ ಡೀಟೇಲ್ಸ್ ಅಪ್ಡೇಟ್ ಈ ಒಂದು ವಿಡಿಯೋನಲ್ಲಿ ಇರುತ್ತೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ 10 ಆಫ್ ವ್ಯಾಂಡ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ವಿ ಹ್ಯಾವ್ 10 ಆಫ್ ವ್ಯಾಂಡ್ಸ್ and Knight of Pentacles, Ace of Cups, 5 of Pentacles, 9 of Wands ಮತ್ತೆ 8 of Swords. ಸೊ ಗೈಸ್, ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂದರೆ, ಸೊ ಗೈಸ್ ನನಗೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ, ಬ್ಲಾಕ್ ಮಾಡಿದ್ದಾರೆ, ಅನ್ಬ್ಲಾಕ್ ಮಾಡ್ತಾರಾ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ಏಸ್ ಆಫ್ ಕಪ್ಸ್ ಇರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಅವರ ಲೈಫಲ್ಲಿ ತುಂಬಾನೇ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ ಅಂತ ನಾನು ಹೇಳ್ಬೋದು. ಬಿಕಾಸ್ ನನಗೆ 5 ಆಫ್ ಪೆಂಟಿಕಲ್ ಕಾರ್ಡ್ ಬರ್ತಾ ಇರೋದ್ರಿಂದ ಈ ಒಂದು ವ್ಯಕ್ತಿಯ ಲೈಫಲ್ಲಿ ಅವ್ರು ಅನ್ಕೊಂಡಿದ್ದು ಏನು ಕೂಡ ನಡೀತಾ ಇಲ್ಲ. ಮೇ ಬಿ ಅವ್ರ ಲೈಫಲ್ಲಿ ತುಂಬಾನೇ ಸಾಲ ಮಾಡ್ಕೊಂಡಿರ್ಬೋದು, ಲೋನ್ಸ್ ತಗೊಂಡಿರ್ಬೋದು, ಅದನ್ನ ಲೋನ್ನ ತೀರ್ಸೋಕ್ಕಾಗದೆ ಫೈನಾನ್ಷಿಯಲಿ ಅವರು ತುಂಬಾನೇ ನರಳಾಡ್ತಾ ಇದ್ದಾರೆ, ಕುಗ್ಗೋಗ್ಬಿಟ್ಟಿದ್ದಾರೆ ಅಂತ ನಾನು ಹೇಳ್ಬೋದು. ಸೊ ತುಂಬಾನೇ ಅವ್ರಿಗೆ ಫೈನಾನ್ಷಿಯಲಿ ಈ ಒಂದು ಇಯರ್ ಅಥವಾ ಈ ಒಂದು ಮಂತ್ ಅಲ್ಲಿ ತುಂಬಾನೇ ಅವ್ರಿಗೆ ಲಾಸ್ ಆಗತ್ತೆ ಅಂತ ಹೇಳ್ಬೋದು. ಲಾಸ್ ಅಲ್ಲಿ ಇದ್ದಾರೆ ಈ ಒಂದು ವ್ಯಕ್ತಿ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಸದ್ಯಕ್ಕೆ ಬ್ಲಾಕ್ ಮಾಡಿರೋದಕ್ಕೆ ಉದ್ದೇಶ, ಅವ್ರ ಲೈಫಲ್ಲಿ ಎಲ್ಲಾನು ಕೂಡ ಸರಿ ಹೋಗ್ಬೇಕು, ಏನು ಕೂಡ ಸರಿಯಾಗಿ ನಡೀತಾ ಇಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ, ಅವ್ರ ಕರಿಯರ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ, ಅವ್ರ ಒಟ್ಟಾರೆ ಅವ್ರಿಗೆ ಸ್ವಲ್ಪ ದಿನ ಸ್ಪೇಸ್ ಬೇಕಾಗಿದೆ. ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮನ್ನ ಒಂದು ಸ್ಪೇಸ್ಗೋಸ್ಕರ, ಅವರ ಒಂದು ಲೈಫಲ್ಲಿ ನಡೀತಾ ಇರುವಂತ ಎಲ್ಲ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡುಕೋದಕ್ಕೋಸ್ಕರ, ಎಲ್ಲಾನು ಸಾರ್ಟ್ ಔಟ್ ಮಾಡೋದಕ್ಕೋಸ್ಕರ ಸದ್ಯಕ್ಕೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ. ಸೊ ಅವರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅನ್ನೋ ಮಾತ್ರಕ್ಕೆ ಈ ಒಂದು ವ್ಯಕ್ತಿ ನಿಮ್ಮಿಂದ ಕಂಪ್ಲೀಟ್ ಆಗಿ ದೂರ ಆಗಿದ್ದಾರೆ, ಕಂಪ್ಲೀಟ್ ಆಗಿ ಅವರು ನಿಮ್ಮಿಂದ ಆಚೆ ಹೋಗಿದ್ದಾರೆ ಅಂತಲ್ಲ. ಸ್ಟಿಲ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಅಂದ್ರೆ ತುಂಬಾನೇ ಪ್ರೀತಿ ಇದೆ, ಗೌರವ ಇದೆ, ರೆಸ್ಪೆಕ್ಟ್ ಇದೆ. ಈಗಲೂ ಕೂಡ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಯೋಚನೆ ಮಾಡ್ತಿದ್ದಾರೆ, ಏನ್ ಮಾಡ್ಕೊಂಡಿದ್ದಾರೆ, ಅವ್ರ ಲೈಫಲ್ಲಿ ಏನ್ ನಡೀತಾ ಇದೆ, ಯಾವುದೇ ರೀತಿ ಅಪ್ಡೇಟ್ಸ್ ಇಲ್ಲ, ನಿಮ್ಮನ್ನ ಎಲ್ಲಾ ಕಡೆಯಿಂದನೂ ಕೂಡ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ಸೊ ಈ ಒಂದು ವ್ಯಕ್ತಿಗೆ ಇವಾಗ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ಬೇಕಾ, ಬ್ಲಾಕ್ ಮಾಡ್ಬೇಕಾ, ಅಥವಾ ನಿಮ್ಮ ಜೊತೆಗೆ ಮಾತಾಡಬಾರ್ದಾ, ಅವ್ರಿಗೆ ಕಂಪ್ಲೀಟ್ ಆಗಿ ಏನು ಕೂಡ ಗೊತ್ತಾಗ್ತಾ ಇಲ್ಲ, ತುಂಬಾನೇ ಬ್ಲಾಂಕ್ ಅಲ್ಲಿ ಇದ್ದಾರೆ, ಕನ್ಫ್ಯೂಷನ್ ಅಲ್ಲಂತೂ ತುಂಬಾನೇ ಇದ್ದಾರೆ. ಬಿಕಾಸ್ ಅವ್ರಿಗೆ ತುಂಬಾನೇ ಮೈಂಡು ಸ್ಟ್ರೆಸ್ ಅಲ್ಲಿ ಇದೆ, ತುಂಬಾನೇ ಬೇಜಾರಲ್ಲಿದ್ದಾರೆ, ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ಒಂದು ವ್ಯಕ್ತಿ ಯಾರ ಹತ್ರ ಆದ್ರೂ ಕೂಡ ಅವರ ಫೀಲಿಂಗ್ಸ್ ನ, ಅವರ ಒಂದು ಎಮೋಷನ್ಸ್ ನ ಹೇಳ್ಕೊಳ್ಳೋದಿಕ್ ಆಗ್ತಾ ಇಲ್ಲ. ಬಿಕಾಸ್ ಅವರು ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಬೇಜಾರಲ್ಲಿದ್ದಾರೆ. ಸೊ ಇವಾಗ ಬೇಜಾರಲ್ಲಿದ್ದಾರೆ, ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಸೊ ಇವಾಗ ನಿಮ್ಮ ಜೊತೆಗೆ ಮಾತಾಡ್ರೆ ನಿಮಗೆ ಹರ್ಟ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ಒಂದು ವ್ಯಕ್ತಿ ಅವರ ಕೋಪ, ಅವ್ರಿಗೆ ಏನಾದ್ರೂ ಅವ್ರ ಲೈಫಲ್ಲಿ ತುಂಬಾ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಅಲ್ಲಿ ಇದ್ರೂ ಕೂಡ ಅವರು ತುಂಬಾನೇ ಐಸೋಲೇಟ್ ಆಗ್ಬಿಡ್ತಾರೆ, ಅವ್ರು ಯಾರ ಜೊತೆನೂ ಬೆರೆಯೋದಿಲ್ಲ, ಒಬ್ಬಂಟಿ ಆಗ್ಬಿಡ್ತಾರೆ. ಸೊ ಇವಾಗ ನೀವು ಅವ್ರ ಜೊತೆಗೆ ಮಾತಾಡ್ತಿದ್ದಾಗ ಅಥವಾ ನೀವು ಅವರ ಲೈಫಲ್ಲಿ ನೀವು ಅವ್ರಿಗೆ ಹೆಲ್ಪ್ ಮಾಡ್ತೀರಾ, ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮ ಹತ್ರನೇ ಪದೇ ಹೆಲ್ಪ್ ನ ತಗೊಳ್ಳೋದಕ್ಕೆ ಈ ಒಂದು ವ್ಯಕ್ತಿಗೆ ಇಂಟ್ರೆಸ್ಟ್ ಇಲ್ಲ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ತುಂಬಾನೇ ನಿಮ್ಮಿಂದ ದೂರ ಉಳಿತಾ ಇರೋದಕ್ಕೆ ಕಾರಣ, ಅವ್ರ ಲೈಫಲ್ಲಿ ಅವ್ರು ಅನ್ಕೊಂಡಿದ್ದು ನಡಿಬೇಕು, ಸಾಧಿಸ್ಬೇಕು, ಅಚೀವ್ ಮಾಡಬೇಕು, ಗೋಲ್ನ ರೀಚ್ ಮಾಡಬೇಕು. ಸೊ ನನ್ನನ್ನು ನಂಬಿ ಬಂದಂತ ವ್ಯಕ್ತಿಗೆ ನಾನು ನೆಮ್ಮದಿ ಕೊಡಬೇಕು, ಪಾಸಿಟಿವ್ ಆಗಿ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಎಲ್ಲಾನು ಕೂಡ ಮಾಡಿದಾರೆ, ಅವ್ರು ನನ್ನ ಕಡೆಯಿಂದ ಏನು ಕೂಡ ಸಿಕ್ಕಿಲ್ಲ. ಸೊ ಇವಾಗ ಎಲ್ಲಾನು ಅವರಿಂದಾನೇ ಹೆಲ್ಪ್ನ ತಗೊಂಡ್ರೆ ಇವಾಗ ನನ್ನ ಒಂದು ಪ್ರೀತಿಗೆ ಯಾವುದೇ ರೀತಿ ಬೆಲೆ ಇರೋದಿಲ್ಲ, ಈ ತರ ಅವ್ರು ಯೋಚನೆ ಮಾಡ್ತಿದ್ದಾರೆ. ಸೊ ನೈಟ್ ಆಫ್ ಪೆಂಟಿಕಲ್ಸ್ ಇದೆ. ಸ್ಲೋ ಅಂಡ್ ಸ್ಟಡಿ ಆಗಿ ಒಂದು ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ, ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ, ಬ್ಲಾಕ್ ಇಂದ ನಿಮ್ಮನ್ನ ತೆಗಿತಾರೆ, ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಮ್ಯುನಿಕೇಶನ್ ಅಂತೂ ಮಾಡ್ತಾರೆ. ಸೊ ಇವಾಗ ನಿಮ್ಮನ್ನ ಮಿಸ್ ಮಾಡ್ತಾ ಇದಾರೆ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಮಿಸ್ ಮಾಡ್ತಿದ್ದಾರೆ.
ಅವ್ರಿಗೆ ಈ ಒಂದು ಪರಿಸ್ಥಿತಿ ಎಲ್ಲ ಹೊಸ ಅದು. ಅವ್ರ ಲೈಫಲ್ಲಿ ಈ ತರ ಪ್ರಾಬ್ಲಮ್ಸ್ನ ಅವ್ರು ಯಾವತ್ತೂ ಫೇಸ್ ಮಾಡಿರ್ಲಿಲ್ಲ, ಲೈಕ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ಬಟ್ ಇವಾಗ ಅವ್ರ ಲೈಫಲ್ಲಿ ಇದೆಲ್ಲ ಹೊಸದು. ಅಂದ್ರೆ ಅವ್ರ ಲೈಫಲ್ಲಿ ಇವಾಗ ಕರಿಯರ್ ಪ್ರಾಬ್ಲಮ್ಸ್ ಆಗುತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರು ಯಾವತ್ತೂ ಅನ್ಕೊಂಡಿರಲಿಲ್ಲ. ಬಟ್ ಇವಾಗ ಅವ್ರ ಲೈಫಲ್ಲಿ ಎಲ್ಲಾನು ನಡೀತಾ ಇದೆ ಅನ್ನುವಾಗ ಈ ಒಂದು ವ್ಯಕ್ತಿಗೆ ತುಂಬಾನೇ ಆಶ್ಚರ್ಯ ಆಗ್ತಾ ಇದೆ. ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ, ಎಲ್ಲಿ ಎಡಿಯುದ್ದೀನಿ, ಎಲ್ಲಿ ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ, ಅದೆಲ್ಲಾನು ಸರಿಪಡಿಸ್ಕೊಂಡು ಅಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು, ನನ್ನ ಒಂದು ಕರಿಯರ್ನ ಗ್ರೋ ಮಾಡ್ಕೊಳ್ಬೇಕು, ಫೈನಾನ್ಷಿಯಲಿ ಗ್ರೋ ಮಾಡ್ಕೊಳ್ಬೇಕು ಅಂತ ಈ ಒಂದು ವ್ಯಕ್ತಿ ಒದ್ದಾಡ್ತಾ ಇದ್ದಾರೆ. ಸೊ ಈ ಒಂದು ವ್ಯಕ್ತಿಗೆ ನೆಮ್ಮದಿ ಇಲ್ಲ, ನಿಮ್ಮ ಜೊತೆನೂ ಮಾತಾಡಕ್ ಆಗ್ತಾ ಇಲ್ಲ, ಫ್ಯಾಮಿಲಿಗೂ ಟೈಮ್ ಕೊಡೋದಿಕ್ ಆಗ್ತಾ ಇಲ್ಲ. ಇನ್ ದ ಸೇಮ್ ವೇ ಒಂದು ವ್ಯಕ್ತಿ ತುಂಬಾನೇ ಗಂಭೀರವಾಗಿ ಒಂದು ಡಿಸಿಷನ್ ತಗೊಳ್ಬೇಕು ಅವರ ಲೈಫಲ್ಲಿ. ಸೊ ಹಾಗಾಗಿ ಒಂದು ಗಂಭೀರವಾಗಿ ಡಿಸಿಷನ್ ತಗೊಳ್ಬೇಕು, ಅದ್ರ ಜೊತೆಗೆ ಅವ್ರ ಲೈಫ್ನ ಒಂದು ಫಿಕ್ಸ್ ಮಾಡಬೇಕು. ಎಲ್ಲೋ ಒಂದು ಕಡೆ ಅವ್ರ ಲೈಫಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ, ಬಟ್ ಅದೆಲ್ಲ ಹ್ಯಾಂಡಲ್ ಮಾಡಬೇಕು. ಸೊ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಅವ್ರಿಗೆ ಪೀಸ್ ಆಫ್ ಮೈಂಡ್ ಇರಬೇಕು. ಸೊ ಪೀಸ್ ಆಫ್ ಮೈಂಡ್ ಇರಬೇಕು ಅಂದ್ರೆ ಅವರು ಒಬ್ಬಂಟಿ ಆಗಬೇಕು. ಸೊ ಒಬ್ಬಂಟಿ ಆಗಿದ್ದಾಗ ಈ ಒಂದು ವ್ಯಕ್ತಿಗೆ ಐಡಿಯಾಸ್ ಬರುತ್ತೆ, ನನ್ನ ಲೈಫಲ್ಲಿ ಏನ್ ಮಾಡ್ರೆ ಸರಿ ಹೋಗುತ್ತೆ, ಏನ್ ಮಾಡ್ರೆ ಚೆನ್ನಾಗ್ ಆಗತ್ತೆ ಅಂತ. ಸೊ ಹಾಗಾಗಿ ಒಂದು ವ್ಯಕ್ತಿ ಈ ತರ ಯೋಚಿಸ್ತಾ ಇದ್ದಾರೆ. ಬಿಟ್ರೆ ನಿಮ್ಗೆ ಹರ್ಟ್ ಮಾಡಬೇಕು, ನಿಮ್ಮಿಂದ ದೂರ ಉಳಿಬೇಕು. ಸೊ ಸಮ್ ಟೈಮ್ಸ್ ಈ ಒಂದು ವ್ಯಕ್ತಿಗೆ ತುಂಬಾ ಬೇಗ ಟ್ರಿಗರ್ ಆಗ್ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ, ಶಾರ್ಟ್ ಟೆಂಪರ್ ಆಗ್ಬಿಡ್ತಾರೆ. ಸೊ ಅವಾಗ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ತುಂಬಾನೇ ನಿಷ್ಠೂರವಾಗಿ ನಡ್ಕೊಳ್ತಾರೆ, ತುಂಬಾ ರೂಢಾಗಿ ನಡ್ಕೊಳ್ತಾರೆ. ಸೊ ಅದೆಲ್ಲಾನು ಅವಾಯ್ಡ್ ಮಾಡಬೇಕು ಅಂತಾನೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಮಾತುಕತೆ ನಡೀತಾ ಇಲ್ಲ. ಸೊ ಇದು ನಾನು ಹೇಳ್ಬೋದು. ಬಟ್ ದಿಸ್ ಪರ್ಸನ್ ಈಗಲೂ ಕೂಡ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾನೇ ಬೇಜಾರಾಗತ್ತೆ, ಹರ್ಟ್ ಆಗತ್ತೆ. ಸೊ ನಾನು ಯಾಕಿದೆಲ್ಲ ನನ್ನ ವ್ಯಕ್ತಿಗೆ ನಾನು ಮಾಡ್ತಾ ಇದ್ದೀನಿ, ಅವ್ರದ್ದೇನು ತಪ್ಪಿದೆ. ಬಟ್ ಅವ್ರಿಗೆ ಪೀಸ್ ಆಫ್ ಮೈಂಡ್ ಬೇಕು, ಅವರು ನೆಮ್ಮದಿಯಾಗಿ ಒಂದು ಡಿಸಿಷನ್ ತಗೊಳ್ಬೇಕು ಅಥವಾ ಒಂದು ಗ್ರೋ ಆಗಬೇಕು ಅಂದ್ರೆ ಅವರು ಐಸೋಲೇಟ್ ಆಗಬೇಕು. ಬಿಕಾಸ್ ಅವರ ಮೈಂಡು ಅವ್ರು ಒಬ್ಬಂಟಿ ಆಗಿದ್ದಾಗ, ಎಲೋನ್ ಆಗಿದ್ದಾಗ ಅವ್ರಿಗೆ ಜಾಸ್ತಿ ಐಡಿಯಾಸ್ಗಳು ಬರುತ್ತೆ, ಅಥವಾ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದು ಸರಿಪಡಿಸ್ಕೊಳ್ಳೋದಕ್ಕೆ ಅವರು ನಿಮ್ಮಿಂದ ದೂರ ಇದ್ದಾರೆ ಅಂತ ನಾನು ಹೇಳ್ತೀನಿ. ಇಲ್ಲಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ, ನಿಮ್ಮನ್ನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅನ್ನೋ ಮಾತ್ರಕ್ಕೆ ಒಂದು ವ್ಯಕ್ತಿ ನಿಮ್ಮ ಹಿಂದೆ ಯಾವುದೇ ಕಾರಣಕ್ಕೂ ತಪ್ಪು ಮಾಡ್ತಾ ಇಲ್ಲ. ಸೊ ಇದನ್ನ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದ್ದೀರಾ. ಸೊ ನನ್ನ ಬಿಟ್ಟು ಹೋಗಿದ್ದಾರೆ, ನನ್ನ ಬ್ಲಾಕ್ ಮಾಡಿದ್ದಾರೆ ಅನ್ನೋ ಮಾತ್ರಕ್ಕೆ ಈ ಒಂದು ವ್ಯಕ್ತಿ ಬೇರೆಯವ್ರನ್ನ ನೋಡ್ಕೊಂಡಿದ್ದಾರೆ, ಬೇರೆಯವ್ರ ಜೊತೆಗಿದ್ದಾರೆ, ಇವ್ ನನ್ನ ಜೊತೆಗೆ ಲಾಯಲ್ ಆಗಿಲ್ಲ, ಜೆನ್ಯೂನ್ ಆಗಿಲ್ಲ, ಆನೆಸ್ಟಿ ಆಗಿಲ್ಲ ಅಂತ ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಾ. ಈ ಹಿಂದೆ ನಿಮ್ಮ ವ್ಯಕ್ತಿಗೆ ಯಾವುದೇ ರೀತಿ ನಿಮ್ಮ ಜೊತೆಗೆ ತಪ್ಪು ಮಾಡ್ತಾ ಇಲ್ಲ. ದಿಸ್ ಪರ್ಸನ್ ಇಸ್ ವೆರಿ ಜೆನ್ಯೂನ್. ನಿಮ್ಮನ್ನ ಬ್ಲಾಕ್ ಮಾಡಿದ್ರು ಕೂಡ, ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ಅಂದ್ರೂ ಕೂಡ ತುಂಬಾನೇ ಜೆನ್ಯೂನ್ ಆಗಿದ್ದಾರೆ, ತುಂಬಾನೇ ಲಾಯಲ್ ಆಗಿದ್ದಾರೆ. ನಿಮ್ಮಿಂದೆ ಇವರು ಮೋಸ ಮಾಡ್ತಾ ಇಲ್ಲ. ನಿಮಗೆ ಇಲ್ಲಿ ಯಾವುದೇ ರೀತಿ ಸಪ್ರೇಷನ್ ಆಗಬೇಕು, ಬ್ರೇಕಪ್ ಆಗಬೇಕು, ಇವರ ಬಿಟ್ಟೋಗ್ಲಿ ಅಂತ ಏನು ಮಾಡ್ತಾ ಇಲ್ಲ. ಅವರ ಲೈಫಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ಗಳಿದೆ, ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ, ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ. ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಅವ್ರು ಅನ್ಕೊಂಡಿದ್ದು ನಡೀತಾ ಇಲ್ಲ. ಸೊ ಎಲ್ಲಾನು ಒಂದೊಂದೇ ಪ್ರಾಬ್ಲಮ್ಸ್ ಅವ್ರಿಗೆ ಹೆಚ್ಚಾಗ್ತಾ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅನ್ನೋದು ಬಿಟ್ರೆ ನಿಮ್ಮ ವ್ಯಕ್ತಿ ನಿಮ್ಮವರೇ. ಸೊ ಇದು ನಾನು ಹೇಳ್ತೀನಿ. ಯಾವಾಗ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ, ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದ್ರೆ ವಿತಿನ್ 5 months ಅಥವಾ 8 months ಒಳಗಡೆ, ಅಥವಾ 8 days 8 weeks ಈ ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ, ತುಂಬಾ ಬೇಗನೆ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ. ಸೊ ನಥಿಂಗ್ ಟು ವರಿ, ಬಿಲೀವ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಬಿಟ್ಟು ಬದುಕೋಕ್ಕಾಗಲ್ಲ. ದಿಸ್ ಪರ್ಸನ್ ಕ್ಯಾನ್ ನಾಟ್ ಲಿವ್ ವಿತೌಟ್ ಯು. ದಿಸ್ ಪರ್ಸನ್ ವಾಂಟ್ಸ್ ಯು. ಸೊ ಏನೇ ಆಗ್ಲಿ ಅವ್ರ ಲೈಫಲ್ಲಿ, ನೀವು ಅವ್ರ ಲೈಫಲ್ಲಿ ಇದ್ರೆ ಅವ್ರ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಲೈಫ್ ಪಾರ್ಟ್ನರ್, ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ, ಕೊಡಬೇಕು ಅಂತ ಅಂದ್ರೆ ಅದು ನಿಮಗೆ ಮಾತ್ರ. ಸೊ ಬೇರೆಯವ್ರಿಗೆ ಯಾವತ್ತಿಗೂ ಅವರು ಯಾವತ್ತೂ ಜಾಗ ಕೊಡೋದಿಲ್ಲ. ಸೊ ದಿಸ್ ಪರ್ಸನ್ ಡಿಸರ್ವ್ಸ್ ಯು, ಯು ಡಿಸರ್ವ್ ದಿಸ್ ಪರ್ಸನ್. ಸೊ ನಿಮ್ಮ ಹಿಂದೆನೂ ಕೂಡ ಒಂದು ವ್ಯಕ್ತಿ ಲಾಯಲ್ ಆಗೇ ಇದ್ದಾರೆ, ಆನೆಸ್ಟಿ ಆಗೇ ಇದ್ದಾರೆ. ಅವರು ನಿಮ್ಮಿಂದ ಯಾವುದೇ ರೀತಿ ತಪ್ಪು ಮಾಡ್ತಾ ಇಲ್ಲ ಅಥವಾ ಏನೂ ಕೂಡ ಮುಚ್ಚಿಡ್ತಾ ಇಲ್ಲ. ಸೊ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಒಂದು ಜೆನ್ಯೂನ್ ಆಗಿ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಅವರ ಲೈಫಲ್ಲಿ ಸ್ವಲ್ಪ ಬ್ರೇಕ್ ಬೇಕಾಗಿದೆ. ಏನಾದರೂ ಅವ್ರ ಲೈಫಲ್ಲಿ ಮಾಡಬೇಕು ಅಂತ ಅಂದ್ರೆ ಒಂದು ಲೈಫಲ್ಲಿ ನೀವೇ ಅಸಂಪ್ಷನ್ ಮಾಡಿ ಅವ್ರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ, ನಿಮ್ಮ ಲೈಫಲ್ಲೇ ಒಂದು ದೊಡ್ಡ ಪ್ರಾಬ್ಲಮ್ಸ್ ಇದೆ. ಸೊ ಈ ಪ್ರಾಬ್ಲಮ್ಸ್ನ ಫೇಸ್ ಮಾಡಿಕೊಂಡು ನೀವು ನಿಮ್ಮ ವ್ಯಕ್ತಿಗೆ ಟೈಮ್ ಕೊಡ್ತೀರಾ, ನೀವು ಅವ್ರಿಗೆ ಮಾತಾಡ್ತೀರಾ? ಇಲ್ಲ ಅಲ್ವಾ? ಸೊ ಯು ವಿಲ್ ಬಿ ಸಮಥಿಂಗ್, ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀರಾ, ಬೇಜಾರಾಗುತ್ತೆ, ತುಂಬ ಕೋಪ ಬಂದ್ಬಿಡುತ್ತೆ. ಸೊ ಇದೆಲ್ಲ ಏನು ಅವಾಯ್ಡ್ ಮಾಡಬೇಕು ಅಂದರೆ ನಾವು ಸ್ವಲ್ಪ ಬ್ರೇಕ್ ತೊಗೊಬೇಕು. ಸೊ ಅವಾಗ ಅವರ ಲೈಫಲ್ಲಿ ಯಾವ್ಯಾವ್ದು ಎಲ್ಲೆಲ್ಲಿ ತಪ್ಪು ನಡೀತಾ ಇದೆ, ಎಲ್ಲ ಸರಿಪಡಿಸ್ಕೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಒಂದು ಸೆಲ್ಫ್ ರಿಯಲೈಸೇಷನ್ ಅಲ್ಲಿ ಎಲ್ಲಾನು ಕೂಡ ನಡೆಯುತ್ತೆ ಅಂತ ನಾನು ಹೇಳ್ತೀನಿ. ಸೊ ವಿತಿನ್ 5 months ಅಥವಾ 5 weeks 5 days ಈ ಎನರ್ಜೀಸ್ ಇದೆ. ಕೆಲವೊಬ್ಬರಿಗೆ ಇನ್ನು 8 months 8 weeks 8 days ಎನರ್ಜಿ ಇದೆ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು. ದಿಸ್ ಪರ್ಸನ್ ಈಸ್
ಓನ್ಲಿ ಫಾರ್ ಯು. ಇದು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಬಿಕಾಸ್ ನಂಗೆ ಆ ಎನರ್ಜೀಸ್ ಕಾಣಿಸ್ತಾ ಇದೆ. ನಿಮ್ಮ ಕನೆಕ್ಷನ್ ಡೆಫಿನೆಟ್ಲಿ ರೀಬರ್ತ್ ತಗೊಳುತ್ತೆ, ಮತ್ತೆ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ, ಹೊಸ ಲೈಫ್ ಚಾಪ್ಟರ್ ಓಪನ್ ಆಗುತ್ತೆ. ಅದೆಲ್ಲವೂ ಸಾಧ್ಯ ಆಗಬೇಕು ಅಂದರೆ ಯು ಹ್ಯಾವ್ ಟು ಬಿ ವೆರಿ ಪೇಷನ್ಸ್, ವೆರಿ ಪಾಸಿಟಿವ್. ಬಿಲೀವ್ ಮಾಡಿ. ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಹತ್ರ ನೀವು ತುಂಬಾನೇ ನಂಬಿಕೆ ಕಳ್ಕೊಳ್ತಾ ಇದ್ರ, ಟ್ರಸ್ಟ್ನ ಕಳ್ಕೊಳ್ತಾ ಇದ್ರ. ಸೊ ಟ್ರಸ್ಟ್ ಇಟ್ಕೊಂಡ್ರೆ ಮಾತ್ರ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಇರ್ತಾರೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.